ನಾವಿವತ್ತು ಸ್ಮೈಲ್ ಗುರು ಡಾನ್ಸ್ ಗರಾಜ್ನಲ್ಲಿದ್ದೀವಿ. ಸ್ಮೈಲ್ ಗುರು ಡಾನ್ಸ್ ಗರಾಜ್ ಬಂದಾಗೆಲ್ಲ ಒಂದು ವಿಶೇಷತೆ ಇದ್ದೇ ಇರುತ್ತೆ, ಸಂಭ್ರಮಾಚರಣೆ ಇದ್ದೇ ಇರುತ್ತೆ. ಈ ವರ್ಷ ಏನು ಸ್ಪೆಷಲ್ ಅಂತಂದರೆ ಅವರು ಸಿನಿಮಾ ಲಾಂಚ್ ಆಗ್ತಾ ಇದೆ, ಹಾಗೆ ಬಿಗ್ ಬಾಸ್ನಿಂದ ಸ್ನೇಹಿತರು ಕೂಡ ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ಹೊಸ ವರ್ಷಕ್ಕೆ ಕಾಲಿಡ್ತಾ ಇರೋ ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ, ಮಕ್ಕಳು ಕೂಡ ಎಲ್ಲ ಇದ್ದಾರೆ. ಒಂದ್ಸರಿ ಪ್ಯಾನ್ ಮಾಡಿಬಿಡಿ. ಓ ಹ್ಯಾಪಿ ಓಕೆ, ಹೆಂಗ್ ನಡೀತಾ ಇದೆ ಹೊಸ ವರ್ಷದ ಸಂಭ್ರಮಾಚರಣೆ? ಬನ್ನಿ ಹಂಗೆ ಮಾತನಾಡಿಸ್ತಾ ಹೋಗೋಣ, ಸ್ಟಾರ್ಟ್ ಮಾಡೋಣ. ಸ್ನೇಹಿತರೇ ಇದ್ದಾರೆ, ಅವರ ಬಾಂಡಿಂಗ್ ಫ್ರೆಂಡ್ಶಿಪ್ ಇಬ್ಬರದು ಎಲ್ಲಿಂದ ಶುರುವಾಯಿತು, ಹೇಗೆ ಅವ್ರನ್ನ ನಗ್ತಾ ಇದ್ದಾರೆ ನೋಡಿ. ಏನೋ ಸೀಕ್ರೆಟ್ಸ್ ಇದೆ, ಅವರಿಬ್ಬರು ಸೀಕ್ರೆಟ್ಸ್ ಏನು ಅಂತ ಹೇಳಕ್ ಆಗ್ದಿರೋ ಬಾಂಡಿಂಗ್ ನಮ್ದು. ನಾವೆಲ್ಲ ಕಲರ್ಸ್ ಕನ್ನಡ ಫೇಸ್ಗಳು. ಅವ್ರು ಕನ್ನಡತಿ ಮಾಡ್ತಾ ಇದ್ರು, ನಾನು ನಮ್ಮನೆಯವರಾಗಿ ಮಾಡ್ತಾ ಇದ್ದೆ. ಒಟ್ಟಿಗೆ ಒಂದು ಮದುವೆ ಸೀಕ್ವೆನ್ಸ್ ಅಲ್ಲಿ ಭೇಟಿ ಆಗಿದ್ವಿ. ಅಂಡ್ ಖುಷಿ ಆಗುತ್ತೆ, ಯಾಕಂದ್ರೆ ನಮ್ದೊಂದಿಷ್ಟು ಮ್ಯೂಚುವಲ್ಸ್ ಈ ಸೀಸನ್ನು ಕಲರ್ಸಲ್ಲಿ ಆಲ್ಮೋಸ್ಟ್ ಒಂದು ಒಳ್ಳೆ ತುಂಬ ದೊಡ್ಡ ಸಕ್ಸಸ್ ಸಿಕ್ಕಿದೆ. ಆ್ಯಂಡ್ ನನ್ನ ತುಂಬ ಎಲ್ಲ ಫ್ರೆಂಡ್ಸ್ಗಳು ಆಲ್ಮೋಸ್ಟ್ ಅಲ್ಲಿದ್ದವರಲ್ಲಿ ಮುಕ್ಕಾಲು ಭಾಗ ನನ್ನ ಫ್ರೆಂಡ್ಸ್ಗಳೇ ಇದ್ದಾರೆ. ಸೊ ಖುಷಿಯಾಗುತ್ತೆ. ಆ್ಯಂಡ್ ಇವತ್ತು ಸ್ನೇಹಿತರು ನಮ್ಮ ಡ್ಯಾನ್ಸ್ ಕ್ಲಾಸ್ಗೆ ಬಂದಿದ್ದಾರೆ, ಅದೊಂದು ಖುಷಿ. ಯಾಕಂದರೆ ನಿಮಗೆ ಗೊತ್ತಿರೋಂಗೆ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ತುಂಬ ಇವೆಂಟ್ಸ್ಗಳು, ಯಾವುದೇ ಕಾರ್ಯಕ್ರಮ ಇದ್ರೂ ಮಾಡ್ತೀವಿ. ಸೊ ನ್ಯೂ ಇಯರು ಫಸ್ಟ್ ಇವೆಂಟ್ ಇದು. ಸೊ ಇದನ್ನೊಂದು ಬ್ಯಾಂಗಾಗಿ ಮಾಡಬೇಕಾಗಿತ್ತು. ಸೊ ಎಲ್ಲ ಮಕ್ಕಳು ಖುಷಿಯಾಗಿದ್ದಾರೆ, ಪೇರೆಂಟ್ಸ್ ಖುಷಿಯಾಗಿದ್ದಾರೆ, ಅವರೆಲ್ಲ ಖುಷಿಯಾಗಿದ್ದರೆ ನಾನು ಖುಷಿ. ಓಕೆ ಸರ್, ನೀವು ಖುಷಿಯಾಗಿದ್ದರೆ ನಾವು ಖುಷಿ, ವೀಕ್ಷಕರು ಖುಷಿ. ಯಾಕಂದರೆ ಒಳ್ಳೊಳ್ಳೆ ಕಾಂಟೆಂಟ್ ಸಿಗುತ್ತೆ ಅಲ್ವಾ ನೋಡೋಕ್ಕೆ. ಸ್ನೇಹಿತರ ಬಗ್ಗೆ ಅಂದರೆ ನಮ್ಗೆ ಗೊತ್ತಿಲ್ಲದೆ ಆಲ್ಮೋಸ್ಟ್ ಗೊತ್ತು, ಬಿಗ್ ಬಾಸ್ ಮೂಲಕ ಎಲ್ಲ ಸೀಕ್ರೆಟ್ಸು ಹೊರಗೆ ಬಂದಿದೆ. ನಿಮ್ಮಿಬ್ಬರ ನಡುವೆ ಯಾವ ರೀತಿ ಕಾನ್ವರ್ಸೇಷನ್ ನಡೆಯುತ್ತೆ ಅಂತ? ಏನು ಅಂದರೆ ನಮಗೆ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ಅಲ್ಲಿ ಹೊರಗಡೆ ಬಂದ್ಬಿಡುತ್ತೆ. ಹಿಂಗೆ ನಮ್ಮ ಅಪ್ಪಂಗೆ ಏನೋ ಕೇಳಿದ್ರಿ, ನಿಮಗೆ ಸ್ನೇಹಿತ ಇಷ್ಟು ಅಗ್ರೆಸಿವ್ ಅಂತ ಗೊತ್ತಿತ್ತಾ ಅಂತ. 100% ಗೊತ್ತಿರಲಿಲ್ಲ ಅವ್ರಿಗೆ, ನನಗೆ ಗೊತ್ತಿರಲಿಲ್ಲ. ಸೊ ರಕ್ಷಿತ್ಗೂ ಹಂಗೆ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ಅದೇ ರೀತಿ ಇರುತ್ತೆ. ಯಾಕಂದರೆ ಆ್ಯಸ್ ಆ್ಯಕ್ಟರ್ಸ್ ನಾವೆಲ್ಲ ಎಲ್ಲೋ ಒಂದು ಕಡೆ ಸಿಕ್ಕಿದಾಗ ಸೀನ್ ಪೇಪರು, ಕರಿಯರ್ ವೈಸು ನಾವು ಏನೇ ಮಾತಾಡೋದು ಯಾವುದೇ ವಿಚಾರ ಪರ್ಸ್ನಲಾಗಿ ಮಾತಾಡೋಲ್ಲ. ಹೇಗೆ ನಡೀತಾ ಇದೆ, ಯಾವ ಪ್ರಾಜೆಕ್ಟ್ಸ್ ಹೇಗೆ ಬರ್ತಾ ಇದೆ, ಏನೇನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೇಳ್ತೀವಿ ಹೊರತು ನೀವು ಹೇಗೆ ಆಬ್ವಿಯಸ್ಲಿ ಯಾರು ಕೇಳಲ್ವಲ್ಲ. ಆ್ಯಸ್ ನಮಗೇನು ಅಂದರೆ ಕರಿಯರ್ ವೈಸಲ್ಲಿ ಸೊ ಅವ್ರದ್ದು ಗ್ರೋತ್ ತುಂಬ ಚೆನ್ನಾಗಿದೆ. ಸೊ ನಮ್ಮದು 2 ಸೀರಿಯಲ್ ಆಯಿತು, 2 ರಿಯಾಲಿಟಿ ಶೋ ಆಯಿತು, ಇವಾಗ ಮೇಜರ್ ಡೆಬ್ಯೂ. ಸೊ ಆಲ್ ಸೆಟ್. ಈ ವರ್ಷ ಒಂದು ಬ್ಯಾಂಗ್ ಆಗಿರಬೇಕು. ಅದಕ್ಕೋಸ್ಕರ ನಮಗೇನಂದರೆ, ನನಗೆ ಟು ಬಿ ಫ್ರ್ಯಾಂಕ್ ಒಂದು ದೊಡ್ಡ ಮೇಜರ್ ಸ್ಟ್ರೆಂತ್ ಅಂದರೆ ಸ್ಮೈಲ್ ಗುರು ಡ್ಯಾನ್ಸ್ ಗರಾಜು, ಆ ಮಕ್ಕಳು, ಆ ಪೇರೆಂಟ್ಸು. ಸೊ ಇದೊಂದು ನೆಕ್ಸ್ಟ್ ಆಲ್ಮೋಸ್ಟ್ ಫೆಬ್ರವರಿಗೆ ನನ್ನ ಸಿನಿಮಾ ಪ್ರತಿಯೊಂದು ಕಾರ್ಯಗಳು ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕಿಂತ ಮುಂಚೆ ಅವ್ರ ಜೊತೆ ಒಂದು ಸತಿ ಸೇರೋಣ, ಒಂದು ಒಳ್ಳೆ ಸೆಲೆಬ್ರೇಷನ್ನು. ನ್ಯೂ ಇಯರ್ಕ್ಕಿಂತ ಒಳ್ಳೆ ಸೆಲೆಬ್ರೇಷನ್ ಬೇಕಾ? ಅದೊಂದು ವಿಷಯ ಐ ಆಮ್ ವೆರಿ ಪ್ರೌಡ್ ಆಫ್ ಮ್ಯಾಮ್. ರಕ್ಷಿತ್ ಅವರು ಡ್ಯಾನ್ಸರ್ ಆಗಿ ಬಂದು ಇಂಡಸ್ಟ್ರಿಲಿ ಆ್ಯಕ್ಟರ್ ಆಗಿ ಈಗ ಅವರು ಆ್ಯಸ್ ಎ ಹೀರೋ ಲಾಂಚ್ ಆಗ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಷಯ, ಅದಕ್ಕಿಂತ ಖುಷಿ ವಿಷಯ ಇನ್ನೊಂದಿಲ್ಲ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಬ್ರೋ. ನಾನು ಯೂಶ್ವಲಾಗಿ ಹೇಳ್ತಾ ಇರ್ತೀನಿ, ನನ್ನ ಲಾಂಚ್, ನನ್ನ ಸ್ಮೈಲ್ ಗುರು ಶಾರ್ಟ್ ಸಿನಿಮಾ ಆಗಾದಮೇಲೆ ನನ್ನ ಲಾಂಚ್ ಯಾವಾಗಲೂ ನಾನು ಅಪ್ಪು ಸರ್ನ ತುಂಬ ಸತಿ ಭೇಟಿಯಾಗಿದ್ದೀನಿ ರೆಗ್ಯುಲರಾಗಿ, ಹಿಂಗೆ ಅಂತ. ನನಗೊಂದು ಮೇಜರ್ ಖುಷಿ ಏನಂದರೆ ಅಪ್ಪು ಸರ್ಗೆ ಸಿನಿಮಾ ಡೈರೆಕ್ಟ್ ಮಾಡಿರೋರು ನನ್ನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅದೇ ನನ್ನ ಒಂದು ಮೇಜರ್ ಸ್ಟ್ರೆಂತು. ಆ್ಯಂಡ್ ಇದ್ರ ಮೂಲಕ ಮಹೇಶ್ ಸರ್ಗೆ ಸಮ್ವೇರ್ ಅವರು ನನ್ನಲ್ಲಿ ಏನೋ ಒಂದು ನೋಡಿ ಈ ಪ್ರಾಜೆಕ್ಟು, ಈ ಸಬ್ಜೆಕ್ಟಿಗೆ ನೀನು ಸೆಟ್ ಆಗ್ತೆ ಅಂತ ಹೇಳಿ ಲಾಂಚ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೇಗೆ ನನಗೆ ಸ್ಮಾಲ್ ಸ್ಕ್ರೀನಲ್ಲಿ ಪದ್ಮಾವತಿ ಆಗಿರ್ಬೋದು, ಕನ್ನಡತೆ ಆಗಿರ್ಬೋದು, ತಕದಿಮಿತ, ಡ್ಯಾನ್ಸ್ ಇಷ್ಟು ಮೂಲಕ ನನ್ನನ್ನು ಕರ್ಕೊಂಬಂದಿದ್ದೀರಾ. ಇನ್ನು ಮುಂದೆ ಒಂದು ದೊಡ್ಡ ಮೇಜರ್ ಸ್ಟೆಪ್ ಇಡ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಹೇಗಿದ್ರು ನಮ್ಮ ಸ್ಮೈಲ್ ಗುರು ಡ್ಯಾನ್ಸ್ ಗರಾಜ್ನ ಸಪೋರ್ಟ್ ಇರುತ್ತೆ, ಅದೇ ರೀತಿ ನಿಮ್ಮದು ಸಪೋರ್ಟ್ ಇರಬೇಕು. ಇವಾಗ ಇಬ್ಬರು ಕಲರ್ಸ್ ಕನ್ನಡದಿಂದನೇ ಬಂದವರು. ಆ್ಯಂಡ್ ಈಗ ಸ್ನೇಹಿತರದ್ದು ಟರ್ನ್ ಮುಗೀತು. ಯಾವ ಟರ್ನ್? ಬಿಗ್ ಬಾಸ್ ಟರ್ನ್ ಮುಗೀತು. ಒಂದು ವೇಳೆ ಅದೇ ರಕ್ಷಿತ್ ಅವ್ರಿಗೂ ಆಫರ್ ಬಂದರೆ ನೀವು ಹೋಗ್ತೀರಾ? ಹಾಗೆ ನೀವು ಏನು ಸಜೆಸ್ಟ್ ಮಾಡ್ತೀರಾ ಸ್ನೇಹಿತವರು? ಅಲ್ಲ, ಅದು ಹೋಗೋದು ಬಿಡೋದು ಅದೆಲ್ಲ ಅಷ್ಟೇ. ರಕ್ಷಿತ್ ಇಂಡಸ್ಟ್ರಿಗೆ ನನಗಿಂತ ಹಳುಬ್ರು. ನಾನು ಇಂಡಸ್ಟ್ರಿಗೆ ಬಂದು ಒಂದು 2 ವರ್ಷ ಆಯಿತು, ಅವ್ರು ತುಂಬ ವರ್ಷದಿಂದ ಇದ್ದಾರೆ. ಅವ್ರ ಹತ್ರ ನಾನು ಸಜೆಷನ್ಸ್ ಕೇಳ್ಕೊಂಡು ಒಳಗೋಬೇಕಾಯಿತು. ಕೇಳ್ಕೊಂಡು ಒಳಗೋಗಿದ್ರೆ ನಾನು ಅಷ್ಟೊಂದು ಮಿಸ್ಟೇಕ್ಸ್ ಮಾಡ್ತಾ ಇರಲಿಲ್ಲೇನೋ. ನಾನು ಕೇಳಿದೆ, ಯಾರಿಗೂ ಹೇಳ್ದೆ ಒಳಗೋಗ್ಬಿಟ್ಟಿದ್ದೀನಿ. ಸೊ ನಾನು ಅವ್ರಿಗೇನು ಸಜೆಷನ್ ಕೊಡೋವಂಥದ್ದಿಲ್ಲ, ಅವರೇ ನಂಗೆ ಕೊಡೋವಂಥದ್ದು. ಎಲ್ಲ ತಪ್ಪುಗಳ ಹಿಂದೆ ಒಂದು ಪಾಠ ಇದ್ದೇ ಇರುತ್ತೆ ಅಲ್ವಾ? ಖಂಡಿತ ಅದನ್ನ ತಪ್ಪು ಎಡವಿ ಮತ್ತೆ ಎದ್ದು ನಡೆಯೋದೇನೆ ಲೈಫ್ ಅಲ್ವಾ? ಹಂಗೆ ನನ್ನ ಪ್ರಕಾರ ಅಲ್ಲೇನೋ ತಪ್ಪು ಅಂತ ಇರಲಿಲ್ಲ. ಇಟ್ಸ್ ಪಾರ್ಟ್ ಆಫ್ ದಿ ಗೇಮ್ ಆಯಿತಾ. ನಾ ಬಿಗ್ ಬಾಸ್ ಯಾವತ್ತೇ ಇದ್ರೂ ನೋಡೋರಿಗೆ ಅಲ್ಲಿ ಒಳಗಡೆ ಇರೋದು ಅದು
ದಿನನಿತ್ಯ ಹೊಸದೇ ಅದು. ಅಲ್ಲಿ ನಾವೇನೋ ಪ್ಲ್ಯಾನ್ ಮಾಡಿಕೊಂಡು ನಾವೇನೂ ಮಾಡೋಕ್ಕಾಗಲ್ಲ. ಅದು ಹೇಗಾಗುತ್ತೆ ಅಂದರೆ ಇವಾಗ ಯಾರು ಗೊತ್ತಿರುತ್ತೆ, ನಾವು ಅಲ್ಲೆಲ್ಲೋ ಕುತ್ಕೊತೀವಿ, ನಾವು ಇದೇನೋ ಒಂದು ಮಾತಾಡ್ತೀವಿ ಅನ್ನೋದು, ಅದೆಲ್ಲ ಫ್ಲೋಲ್ಲಿ ಹೋಗೋದು. ಅದು ತಪ್ಪು ಒಪ್ಪು ಇಲ್ಲ. ಏನು ಸ್ನೇಹಿತರು ಒಂದಿಷ್ಟು ಜನ ಮನಸ್ಸನ್ನು ಗೆದ್ಕೊಂಬಂದಿದ್ದಾರೆ, ಅದು ಬಿಟ್ಟರೆ ಆ ತಪ್ಪು ಗಿಪ್ಪೆಲ್ಲ ಅವೆಲ್ಲ ಏನೂ ಕಾಣಲ್ಲ ಮೇಡಮ್. ನನಗೆ ನಾನು ಬಿಗ್ ಬಾಸ್ನ ಇಷ್ಟು ವರ್ಷ ಫಾಲೋ ಮಾಡ್ಕೊಂಡಿರೋ ಒಂದು ಒಪಿನಿಯನ್ ಅಷ್ಟೇ. ಅಲ್ಲಿ ಏನಾಗುತ್ತೆ ಅದು ಇವಾಗ ನೋಡಿ, ಸ್ನೇಹಿತರು ಬರ್ತಾ ಇದ್ದಾರೆ ಅಂದಿದ್ದಕ್ಕೆ ಒಂದಿಷ್ಟು ಮಕ್ಕಳಿಂದ ಹಿಡಿದು ಪೇರೆಂಟ್ಸಿಂದ ಹಿಡಿದು ಎಷ್ಟು ಖುಷಿಯಾರು ಸ್ನೇಹಿತ ಬರ್ತಾ ಇದ್ದಾರೆ ಅಂತ. ಅದಕ್ಕಿಂತ ಇನ್ನೇನು ಬೇಕು? ಒಂದು ಪ್ಲ್ಯಾಟ್ಫಾರ್ಮ್ ಆ್ಯಸ್ ಆನ್ ಆರ್ಟಿಸ್ಟ್ ನಮ್ಗಳಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗಬೇಕು. ಸೊ ಆ ಪ್ಲ್ಯಾಟ್ಫಾರ್ಮಿಂದ ಜನ ನಮ್ಮನ್ನು ಗುರುತಿಸ್ಬೇಕು. ಅದು ಪಾಸಿಟಿವ ನೆಗೆಟಿವ್ ಎಲ್ಲರೂ ಹೇಳಲ್ವಾ, ಪಾಸಿಟಿವ ನೆಗೆಟಿವ ತಲೆ ಕೆಡ್ಸ್ಕೊಂಬಾರ್ದು, ಫೇಮಲ್ಲಿ ಇರಬೇಕು ಅಂತ ಅಷ್ಟೇ. ಅದೊಂದು ಖುಷಿ ಮ್ಯಾಮ್. ಅಂದರೆ 2024 ನಾನು ಇಷ್ಟು ಜನ ಮಕ್ಕಳ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ತುಂಬ ಖುಷಿ ಇದೆ ನನಗೆ. ಸ್ನೇಹಿತರಿಗೆ ಮಕ್ಕಳಂದ್ರೆ ಇಷ್ಟನಾ? ಎಸ್ ಮ್ಯಾಮ್. ಅಂದರೆ ಅದೇನೋ ಅಂದರೆ ನನ್ನ ನಮ್ಮನೆ ಯುವರಾಣಿ ಟೈಮಿಂದ ಮಕ್ಕಳು ತುಂಬ ಪ್ರೀತಿ ಕೊಟ್ಟಿದ್ದಾರೆ ನನಗೆ. ಅವಾಗಲೂ ವೀಡಿಯೋಸ್ ಆಗ್ತಾಯಿದ್ದೆ, ಮನೆ ಹತ್ರ ಮಕ್ಕಳು ಬಂದು ವಿಶ್ ಮಾಡೋರು, ಇನ್ನೊಂದು ಮಾಡೋರು. ಸೊ ಅದೇನೋ ಒಂದು ಬಾಂಡ್ ಇದೆ ಆ್ಯಂಡ್ ಆ ಬಾಂಡ್ ಹಿಂಗೆ ಹೋಗುತ್ತೆ ಅನ್ಸುತ್ತೆ ಅಲ್ವಾ ಮಕ್ಕಳ? ಓಕೆ, ಇಲ್ಲಿ ನೋಡಿ ಆ್ಯಕ್ಚುಲಿ ಇವಾಗ ನೋಡಿ, ಯಾರೇ ಸ್ಟಾರ್ ಆಗಲಿ, ಯಾವುದೇ ಕಲಾವಿದರನ್ನಾಗಲಿ ಅಥವಾ ಯಾವುದೇ ಆರ್ಟ್ ಫಾರ್ಮಲ್ಲಿ ಇರೋರನ್ನ ಮಕ್ಕಳು ಇಷ್ಟಪಟ್ಟರೆ ಅವ್ರನ್ನ ಎಲ್ಲರೂ ಇಷ್ಟಪಡ್ತಾರೆ ಅನ್ನೋ ಒಂದು ಮಾತಿದೆ. ಅದಕ್ಕೆ ಸಾಕ್ಷಿ ಅಪ್ಪು ಸರೇ ಆಗಿರ್ಬೋದು. ಅಪ್ಪು ಸರ್ ಇವಾಗಲೂ ಮಕ್ಕಳು ತುಂಬ ಫ್ಯಾನ್ಸ್ ಇದ್ದಾರೆ. ಓಕೆ, ನೋಡೋಣ ಮಕ್ಕಳು ಏನು ಹೇಳ್ತಾರೆ. ಓಕೆ ಮಕ್ಕಳ, ಸ್ನೇಹಿತರು ಬಿಗ್ ಬಾಸಲ್ಲಿ ಇದನ್ನ ನೋಡಿದ್ದೀರಾ? ಎಸ್. ಏನು ಇಷ್ಟ ಆಗ್ತಿತ್ತು ನಿಮಗೆ ಅವರಲ್ಲಿ? ಸ್ಪೋರ್ಟ್ಸ್ಮನ್ಶಿಪ್, ಸ್ಪೋರ್ಟಿವ್ ಮೈಂಡ್. ಓಕೆ, ನಿಮ್ಮ ರಕ್ಷಿತ್ ಸರ್ ಬಗ್ಗೆ ಏನು ಹೇಳ್ತೀರಾ? ತುಂಬ ಫ್ರೆಂಡ್ಲಿ, always Same. helping nature, and he always helps us to move on. ಮತ್ತೆ ಏನಿಂದ ಮೂವ್ ಆನ್ ಗುರು, ಅಂಥದ್ದೇನು ಹಾರ್ಟ್ ಬ್ರೇಕ್ ಆಗಿದೆ ನಿಮಗೆ? ಮತ್ತೆ ಯಾವಾಗಲೂ ಟ್ರಿಕ್ಸ್ ಹೇಳ್ಕೊಡ್ತಾರೆ. ಜಿಮ್ನಾಸ್ಟಿಕ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಕ್ಸ್ಪ್ರೆಷನ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಸೊ ವಿಲ್ ಲೈಕ್ ಬೋತ್ ಆಫ್ ದಮ್. ಅಲ್ಲ, ಅವ್ರು ಇಲ್ಲಿ ಇದ್ದಾರೆ ಅಂತ ಹೆಂಗೆ ಹೇಳ್ತಾ ಇದೆಯಾ ಕಂದ? ಇಲ್ಲ ತುಂಬ ಸ್ಟ್ರಿಕ್ಟಾ ಸರ್? ಇಲ್ಲ, ವೆರಿ ಫ್ರೆಂಡ್ಲಿ. ವೆರಿ ಫ್ರೆಂಡ್ಲಿನಾ? ಓಕೆ, ಇಲ್ಲಿ ನೋಡಿ ಚುಟು, ಹಾಯ್, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಏನು ಹೆಸರು? ಆರಾಧ್ಯ. ಆರಾಧ್ಯ. ರಕ್ಷಿತ್ ಸರ್ ತುಂಬ ಸ್ಟ್ರಿಕ್ಟ್ ಆಗಿರ್ತಾರಾ? ಇಲ್ಲ, ಹ್ಞೂ ಅಂದ್ರಿ ಮತ್ತೆ. ಓಕೆ ಕಂದ, ನಿಮ್ಮ ಹೆಸರೇನು? ಖುಷಿ. 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 ಯಾಕೆ ಖುಷಿನೇ ಇಲ್ಲ ಮುಖದ ಮೇಲೆ? ಬೈತಾರಾ ಸರ್? ಬೈತಾರಾ? ಇಲ್ಲ, ತುಂಬ ಸ್ವೀಟಾ? ಕೇಕ್ ತಿಂದ್ರ ನ್ಯೂ ಇಯರ್ದು? ಏನು ಮಾಡಬೇಕು ಅನ್ಕೊಂಡಿದ್ದೀರಾ ಈ ವರ್ಷ? ಓಕೆ ಓಕೆ. ಆ್ಯಂಡ್ ನೀವು ಬಿಗ್ ಬಾಸ್ ನೋಡ್ತಾ ಇದ್ರಾ? ಡೈಲಿ ನೋಡ್ತೀನಿ ಬಿಗ್ ಬಾಸ್ನ. ಯಾರಿಷ್ಟ ನಿಮಗೆ ಬಿಗ್ ಬಾಸಲ್ಲಿ? ನನಗೆ ಜಾಸ್ತಿ ಸ್ನೇಹಿತರು ಇಷ್ಟ. ಅವರು ಇಲ್ಲಿದ್ದಾರೆ ಅಂತ ಹೇಳ್ತಿಲ್ಲ, ನಾನು ಬಿಗ್ ಬಾಸಲ್ಲಿ ಇರ್ಬೇಕಾದ್ರೂ ನನಗಿಷ್ಟ. ಯಾಕೆ ಇಷ್ಟ ಆಗ್ತಿದ್ರು ಸ್ನೇಹಿತರು? ಅವ್ರು ಜಾಸ್ತಿ ಫ್ರೆಂಡ್ಲಿ, ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾರೆ. ಟಾಸ್ಕ್ ಬಂದಾಗ ಅವರು ಮೇನ್ ಲೀಡರ್ ಅಂತ ನನಗೆ ಗೊತ್ತು, ಚೆನ್ನಾಗಿ ಆಟಾಡ್ತಾರೆ. ಓಕೆ, ಈಗ ಸ್ನೇಹಿತರನ್ನ ಬಿಟ್ಟು ಇವಾಗ ಒಳಗಡೆ ಇರೋದ್ರ ಬಗ್ಗೆ ಯಾರಿಷ್ಟ ಕಂದ ನಿಂಗೆ? ವಿನಯ್ ಇಷ್ಟ. ಒಳ್ಳೆ ಟೇಸ್ಟ್ ಇದೆ. ಓಕೆ, ರಕ್ಷಿತ್ ಸರ್ ಬಗ್ಗೆ ಹೇಳೋದಾದ್ರೆ ಯಾವಾಗಿಂದ ನೀವು ಕ್ಲಾಸಿಗೆ ಜಾಯ್ನ್ ಆಗಿರೋದು? ಸೊ ನಾನು 2019 4 ವರ್ಷ ಆಯಿತು ಡ್ಯಾನ್ಸ್ ಕ್ಲಾಸ್ಗೆ ಬಂದೆ. ಸೊ ನನಗೆ ಜಾಸ್ತಿ ಪ್ರೌಡ್ ಇದೆ, ನಮ್ಮ ರಕ್ಷಿ ಮ್ಯಾಮನ್ನ ಡ್ಯಾನ್ಸ್ ಕ್ಲಾಸಲ್ಲಿ ಮಾಡ್ತಿದ್ದೀನಿ ಅಂತ. ಓಕೆ, ರಕ್ಷಿ ಮಮ್ಮನಲ್ಲಿ ಇಷ್ಟ ಆಗೋ ಗುಣ ಏನು ಕಂದ ನಿಂಗೆ? ಅವರು ತುಂಬ ಫ್ರೆಂಡ್ಲಿ, ಡ್ಯಾನ್ಸ್ ಬಂದಾಗೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಈ ಸ್ಟೆಪ್ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಇದು ಈ ಥರ ಅಲ್ಲ ಆ ಥರ ಅಂತ ಹೇಳ್ಕೊಡ್ತಾರೆ. ಎವ್ರಿ ಇಯರ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾರಲ್ವಾ, ನಿಮಗೆ ಎವ್ರಿ ಇಯರ್ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಲ್ವಾ, ಹೆಂಗೆ ಸ್ಟಾರ್ಟ್ ಮಾಡ್ತೀರಾ ಹೊಸ ವರ್ಷನ ನೀವು ಅಂತ? ಸೊ ಫಸ್ಟು ನಾವೆಲ್ಲ ರೆಡಿ ಮಾಡ್ಕೊತೀವಿ ಐಟಮ್ಸ್ನ, ಆಮೇಲೆ ಎಲ್ಲರೂ ಸಾಂಗ್ ಎಲ್ಲ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತೀವಿ ಒಟ್ಟಿಗೆ. ಸೂಪರ್ ಸೂಪರ್. ಇಲ್ಲ, ಎಲ್ಲರೂ ಒಂದ್ಸರಿ ಹೇಳೋಣ ಹ್ಯಾಪಿ ನ್ಯೂ ಇಯರ್ ಅಂತ. ಎಲ್ಲರಿಗೂ
ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ವೆಲ್ಕಮ್ 2024. ಬಾಯ್ ಬಾಯ್ 2023. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಹೊಸ ವರ್ಷದ ಸಂಭ್ರಮ ಆಚರಣೆ. ಆ್ಯಂಡ್ ನ್ಯೂ ಇಯರ್ಗೆ ಎಲ್ಲರೂ ಕಲರ್ಫುಲ್ಲಾಗಿ ತಮ್ಮದೇ ಆದಂಥ ಸ್ಟೈಲಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಆ್ಯಂಡ್ ವೀಕ್ಷಕರು ಕೂಡ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನ್ಯೂಸ್ ಫಸ್ಟ್ ಕಡೆಯಿಂದ ಮನೆ ಮನೆ ಮೀನಾಕ್ಷಿ ಟೀಮಿಂದ ಕೂಡ ನಿಮಗೆ ಹ್ಯಾಪಿ ನ್ಯೂ ಇಯರ್, ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಕೆಲಸಗಳಾಗಲಿ. ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್, ಸ್ಮೈಲ್ ಗುರು, ರಕ್ಷಿತ್, ಡ್ಯಾನ್ಸ್ ಗರಾಜ್.